ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಈ ಒಂದು ಕ್ಲಾಸಲ್ಲಿ ಪರ್ಸೆಂಟೇಜ್ನ ಒಂದು ಕಂಪ್ಲೀಟ್ ಕ್ಲಾಸ್ನ ನಾನು ಮಾಡ್ತಿದ್ದೀನಿ. ಇವತ್ತು ಪರ್ಸೆಂಟೇಜ್ನ ಟೈಪ್ 1ನ ಪರ್ಸೆಂಟೇಜ್ ಬಗ್ಗೆ ಎಕ್ಸ್ಪ್ಲೈನನ್ನು ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ಪರ್ಸೆಂಟೇಜಲ್ಲಿ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ನ ನಾವು ತಿಳ್ಕೊಬೇಕಾಗುತ್ತೆ. ಹೇಗೆ ಕನ್ವರ್ಷನ್ನ ಮಾಡ್ಕೊಳ್ಳೋದು ಫ್ರ್ಯಾಕ್ಷನಿಂದ ಪರ್ಸೆಂಟೇಜ್ಗೆ, ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್ಗೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪರ್ಸೆಂಟೇಜ್ನೆಲ್ಲ ನೀಟಾಗಿ ಕಲ್ತ್ಕೊಂಡ್ರೆ ಬೇರೆ ಕ್ಯಾಲ್ಕುಲೇಷನ್ನು ಕೂಡ ನಮ್ಗೆ ಏನಾಗ್ತಾ ಹೋಗುತ್ತೆ, ಈಸಿ ಆಗ್ತಾ ಹೋಗುತ್ತೆ. ಇವನ್ ಡಾಟಾ ಇಂಪ್ಯುಟೇಷನಲ್ಲೂ ಕೂಡ ನಾವು ಪರ್ಸೆಂಟೇಜ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಲಿಕ್ಕಿರುತ್ತೆ. ಅದಕ್ಕೂ ಕೂಡ ಇದು ತುಂಬ ಈಸಿಯಾಗಿ ನಾವು ಏನು ಮಾಡ್ತಾ ಹೋಗ್ಬೋದು, ಇದನ್ನು ಕಲ್ತ್ರೆ ಈಸಿಯಾಗಿ ಅದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ನಾನು ಏನು ಮಾಡ್ತಿದ್ದೀನಿ, ಪರ್ಸೆಂಟೇಜ್ ಬಗ್ಗೆ ಕ್ಲಾಸಸ್ನ ಏನು ಮಾಡ್ತಿದ್ದೀನಿ ಮಾಡ್ತಾ ಇದ್ದೀನಿ. ನಾವು ಪರ್ಸೆಂಟೇಜಲ್ಲಿ ಫಸ್ಟು ನಾವೀಗ ಏನು ಮಾಡಬೇಕು ಅಂದರೆ ಕೆಲವೊಂದು ಬೇಸಿಕ್ನ ತಿಳ್ಕೊಬೇಕಾಗುತ್ತೆ. ಈ ಫ್ರ್ಯಾಕ್ಷನ್ನಿಂದ ಪರ್ಸೆಂಟೇಜ್ಗೆ ಹೇಗೆ ಕ್ಯಾಲ್ಕುಲೇಟನ್ನು ಮಾಡೋದು ಅಂತ. ಫಾರ್ ಎಕ್ಸಾಂಪಲ್ಲು ಈಗ 4/5 ಅಂತ ಇದೆ ಅಂದ್ಕೊಳ್ಳಿ. 4/5 ಇದೆ ಅಂತ ಹೇಳಿದ್ರೆ 4/5 ಇಂಟು 100 ಮಾಡ್ಕೊಬೇಕು. 5 1s 5 2s 0 ಎಷ್ಟಾಯಿತು? 4 2s 8 ಅಂದರೆ ಏನು, 80%. ಅದೇ ರೀತಿ ಇನ್ನೊಂದು ಎಕ್ಸಾಂಪಲನ್ನು ನಾವು ನೋಡೋಣ. 11/20 ಅಂದರೆ ಏನು, 11/20 ಇಂಟು 100 ಮಾಡ್ಕೊಬೇಕು. 0 0 ಕ್ಯಾನ್ಸಲ್ ಆಯಿತು. 2 1s 2 5s 11ನ ಮಲ್ಟಿಪ್ಲಿಕೇಶನ್ನ ಮಾಡಿಕೊಂಡ್ರೆ 55% ಆಯಿತು. ನಿಮಗೆ ಈಗ ಅರ್ಥ ಆಗಿದೆ ಅಂದ್ಕೊತೀನಿ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟನ್ನು ಮಾಡೋದು ಅಂತ. ಈಗ ನೆಕ್ಸ್ಟು ಏನು ಮಾಡೋಣ, ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್. ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಎಕ್ಸಾಂಪಲ್ ಆಗಿ. ಫಾರ್ ಎಕ್ಸಾಂಪಲ್ 75% ಆಫ್ ಅಂತ ಕೇಳಿದರೆ 75/100 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 3/4 ಅಂದರೆ 25 3s 25 4s. ಅದೇ ರೀತಿ ನಾವು 80% ಇದ್ದರೆ ಫ್ರ್ಯಾಕ್ಷನ್ ಹೇಗೆ ಕಂಡುಹಿಡ್ಕೊಳೋದು? 80/100 0 0 ಕ್ಯಾನ್ಸಲ್ಲು. 2 4s 2 5s 4/5 ಈ ರೀತಿಯಾಗಿ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ನು ನಾವೇನೇನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಕೊಬೋದು. ಓಕೆ, ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈಗ ಫಾರ್ ಎಕ್ಸಾಂಪಲ್ ಫೈಂಡ್ ದಿ ಪರ್ಸೆಂಟೇಜ್. ಎಕ್ಸಾಮಲ್ಲಿ ಫೈಂಡ್ ಔಟ್ ಪರ್ಸೆಂಟೇಜ್ ಅಂತ ಬಂದಾಗ ಕೆಲವೊಂದು ಕ್ವೆಶನ್ಸ್ ಕೇಳಿದಾಗ ಯಾವ ರೀತಿ ಕ್ಯಾಲ್ಕುಲೇಟನ್ನು ಮಾಡೋದು ಅಂತ. ಫಾರ್ ಎಕ್ಸಾಂಪಲ್ 240 ಆಫ್ 20% ಅಂತ ಕ್ವೆಶನ್ನ ಕೇಳಿದ್ದಾರೆ ಅಂದ್ಕೊಳ್ಳಿ. ಅವಾಗ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? 240 ಇಂಟು 20 is divided by 100. 0 0 ಕ್ಯಾನ್ಸಲ್ ಆಯಿತು. 0 0 ಕ್ಯಾನ್ಸಲ್ ಆಯಿತು. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಯಿತು? 48% ಆಯಿತು. ಈ ರೀತಿಯಾಗೂ ಕೂಡ ನೀವೇನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಇನ್ ಕೇಸ್ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಫಾರ್ ಎಕ್ಸಾಂಪಲ್ 75 ಆಫ್ 20% ಅಂತ ಕೇಳಿದರೆ ಹೇಗೆ ಆನ್ಸರ್ ಮಾಡ್ತೀರಾ? 75 ಇಂಟು 20 ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್ ಆಯಿತು. 2 1s 2 5s 5 1s 5 1 15s ಅಂದರೆ 15% ಆಯಿತು. ಇಷ್ಟು ಬೇಸಿಕ್ಕು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಪರ್ಸೆಂಟೇಜಲ್ಲೇ ಇವತ್ತು ಟೈಪ್ 1ನ ನೋಡ್ತಾ ಹೋಗೋಣ. ಟೈಪ್ 1ನಲ್ಲಿ ಏನಾಗ್ತಾ ಇರುತ್ತೆ, ಎಕ್ಸಾಮಿನೇಷನ್ ಕ್ವೆಶನ್ ಕೇಳ್ತಾರೆ. ಎಕ್ಸ್ ಫೇಲ್ಡ್ ಇನ್ ಪೇಪರ್ ಫಸ್ಟ್, ವೈ ಫೇಲ್ಡ್ ಇನ್ ಪೇಪರ್ ಸೆಕೆಂಡ್, ಝೆಡ್ ಫೇಲ್ಡ್ ಇನ್ ಬೋತ್. ಈ ರೀತಿ ಕ್ವೆಶನ್ ಬಂದಾಗ ನಾವು ಆನ್ಸರನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ಎಕ್ಸ್ ಫೇಲ್ಡ್ ಇನ್ ಪೇಪರ್ ಫಸ್ಟ್, ವೈ ಫೇಲ್ಡ್ ಇನ್ ಪೇಪರ್ ಸೆಕೆಂಡ್, ಝೆಡ್ ಫೇಲ್ಡ್ ಇನ್ ಬೋತ್. ಈ ರೀತಿ ಕ್ವೆಶನ್ ಬಂದಾಗ ನಾವು ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಯೂಸ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಏನಿದೆ, ಪರ್ಸೆಂಟೇಜ್ ಫೇಲ್ ಇನ್ ಎಕ್ಸಾಮ್ ಈಸ್ ಈಕ್ವಲ್ ಟು, ವೆರಿ ಇಂಪಾರ್ಟೆಂಟ್, ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ನೆನ್ಪಿಟ್ಕೊಂಡು ಆನ್ಸರನ್ನು ಮಾಡಿ. ಯಾವ ರೀತಿ ಕ್ವೆಶನ್ ಬಂದಾಗ ಈ ಟೈಪ್ 1 ಏನಿದೆ, ಎಕ್ಸ್ ಫೇಲ್ಡ್ ಇನ್ ಪೇಪರ್ ಫಸ್ಟ್, ವೈ ಫೇಲ್ಡ್ ಇನ್ ಪೇಪರ್ ಸೆಕೆಂಡ್, ಝೆಡ್ ಫೇಲ್ಡ್ ಇನ್ ಬೋತ್. ಈ ರೀತಿ ಕ್ವೆಶನ್ ಬಂದಾಗ ಈ ಫಾರ್ಮುಲಾನ ನೀವೇನು ಮಾಡ್ಕೊಬೇಕಾಗುತ್ತೆ, ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಈಗ ಒಂದು ಫಾರ್ಮುಲಾಕ್ಕೆ ಸಂಬಂಧಪಟ್ಟಂಗೆ ಒಂದು ಎಕ್ಸಾಂಪಲನ್ನು ನೋಡೋಣ. ಒಂದು ಕ್ವೆಶನ್ಗೆ ಆನ್ಸರನ್ನು ಮಾಡೋಣ. ಒಂದು ಕ್ವೆಶನನ್ನು ತಗೋಣ. ಏನಿದೆ ಕ್ವೆಶನಲ್ಲಿ ಇನ್ ಆನ್ ಎಕ್ಸಾಮಿನೇಷನ್ ಒಂದು ಎಕ್ಸಾಮಲ್ಲಿ ಏನಾಗಿದೆ, ಇನ್ ಆನ್ ಎಕ್ಸಾಮಿನೇಷನ್ 36% ಸ್ಟೂಡೆಂಟ್ಸ್ ಆರ್ ಫೇಲ್ಡ್ ಇನ್ ಮ್ಯಾಥ್ಸ್. 36% ಎಷ್ಟು ಸ್ಟೂಡೆಂಟ್ಸು ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದಾರೆ.
30% students are failed in physics, 18% are students are failed in both. ಮ್ಯಾಥ್ಸ್ ಮತ್ತು ಫಿಸಿಕ್ಸಲ್ಲಿ ಎರಡೂ ಕೂಡ ಫೇಲ್ ಆಗಿದ್ದಾರೆ. ದೆನ್ what is the percentage of student who passed in the exam? ಎಕ್ಸಾಮಲ್ಲಿ ಪಾಸ್ ಆದವ್ರು ಎಷ್ಟು ಅನ್ನೋದು ಕ್ವೆಶನು. ಎಲ್ಲ ಕೂಡ ಫೇಲ್ ಕೊಟ್ಟಿದ್ದಾರೆ. ಈಸಿಯಾಗಿ ನಾವು ಕೊಟ್ಟಿರೋ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊಂಬೋದು. ಫಾರ್ಮುಲಾ ಏನಿದೆ? ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್. ಎಕ್ಸ್ ಎಷ್ಟು? 36, ವೈ ಎಷ್ಟು? 30, ಝೆಡ್ ಎಷ್ಟು? 18. 36 30ನ ಆ್ಯಡ್ ಮಾಡಿದ್ರೆ ಎಷ್ಟು? 66 ಮೈನಸ್ 18. ಎಷ್ಟು ಆನ್ಸರು? 48% ಫೇಲ್ಡ್. ಓಕೆ, ಎಕ್ಸಾಮ್ ಕ್ವೆಶನ್ ಏನಿದೆ? ಫೇಲ್ ಆಗಿರೋರ ಬಗ್ಗೆ ಕೇಳಿಲ್ಲ. ಕ್ವೆಶನ್ನ ನೀಟಾಗಿ ಓದ್ಕೊಳ್ಳಿ. ಪಾಸ್ ಆಗಿರೋರು ಕೇಳಿದ್ದು. ನಮ್ಗೆ ಆನ್ಸರ್ ಸಿಕ್ಕಿದೆ. ಫೇಲ್ ಆಗಿರೋರು, ಪಾಸ್ ಆಗಿರೋರು ಎಷ್ಟು ಅನ್ನೋದು ತಿಳ್ಕೊಬೇಕು. ವೆರಿ ಸಿಂಪಲ್. 100ಇಂದ 48%ನ ಮೈನಸ್ ಮಾಡಿದ್ರೆ ನಮಗೆ 52% ಸ್ಟೂಡೆಂಟ್ಸ್ ಏನಾಗಿದ್ದಾರೆ? ಪಾಸು ಆಗಿದ್ದಾರೆ. ವೆರಿ ಇಂಪಾರ್ಟೆಂಟ್. ನೋಟ್ ಮಾಡ್ಕೊಳ್ಳಿ. ಪಾಸಾ ಫೇಲಾ ಏನು ಕೇಳಿದ್ದಾರೆ ಅಂತ ನೀಟಾಗಿ ನೋಡಿಕೊಂಡ್ರೆ ಇದನ್ನು ನೀವು ಈಸಿಯಾಗಿ ಏನು ಮಾಡ್ಬೋದು? ಆನ್ಸರನ್ನು ಮಾಡ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲನ್ನು ತೊಗೊಂಡು ನಾವೇನನ್ನ ಮಾಡೋಣ, ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಇನ್ನೂ ಕ್ಲಾರಿಟಿ ಅನ್ನೋದು ಏನಾಗ್ತಾ ಹೋಗುತ್ತೆ? ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ? ನಾನು ಎಕ್ಸಾಮಿನೇಷನ್, ಒಂದು ಎಕ್ಸಾಮಲ್ಲಿ ಏನಾಗಿದೆ? 70% ಸ್ಟೂಡೆಂಟ್ಸ್ ಆರ್ ಪಾಸ್ ಆಗಿದ್ದಾರೆ. ಯಾವುದರಲ್ಲಿ? ಫಿಸಿಕ್ಸು. ಹಿಂದಿನ ಕ್ವೆಶನಲ್ಲಿ ಏನಾಗಿತ್ತು? ಫೇಲ್ ಆಗಿರೋರ ಬಗ್ಗೆ ಕೇಳಿದರು. ಇಲ್ಲಿ ಪಾಸ್ ಆಗಿರೋದು. ಓಕೆ, ನೆಕ್ಸ್ಟ್ ಏನಿದೆ? 60% ಆರ್ ಪಾಸ್ಡ್ ಇನ್ ಕೆಮಿಸ್ಟ್ರಿಲಿ ಏನಾಗಿದ್ದಾರೆ? ಪಾಸ್ ಆಗಿದ್ದಾರೆ. ಇಫ್ 24% ಆರ್ ಫೇಲ್, ಪಾಸ್ ಅಲ್ಲ, ಫೇಲ್ ಇನ್ ಬೋತ್, ದೆನ್ ಫೈಂಡ್ ಔಟ್ ದಿ ಪರ್ಸೆಂಟೇಜ್ ಆಫ್ ಪಾಸ್ ಸ್ಟೂಡೆಂಟ್ಸ್. ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗುತ್ತೆ? ಕ್ಯಾಲ್ಕುಲೇಟನ್ನು ಮಾಡಬೇಕಾಗುತ್ತೆ. ವೆರಿ ಸಿಂಪಲ್. ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಎಲ್ಲದೂ ಕೂಡ ಪಾಸ್ ಆಗಿ ಅಂತ ಕೊಟ್ಟಿದ್ದಿದ್ರೆ ಎಕ್ಸ್ ಪ್ಲಸ್ ವೈ ಮೈನಸ್ ಝೆಡ್ ಫಾರ್ಮುಲಾಗೆ ಈಸಿಯಾಗಿ ಹಾಕ್ಬೋದಿತ್ತು. ಇಲ್ಲಿ ಫೇಲ್ ಕೂಡ ಕೊಟ್ಟಿರೋದ್ರಿಂದ ಒಂದನ್ನು ಏನು ಮಾಡಬೇಕಾಗುತ್ತೆ? ನಾವು ಎಲ್ಲದನ್ನೂ ಕೂಡ ಪಾಸಿಗೆ ಕನ್ವರ್ಟ್ ಮಾಡ್ಕೊಬೇಕು, ಇಲ್ಲಾಂದರೆ ಎಲ್ಲದನ್ನೂ ಕೂಡ ಫೇಲಿಗೆ ಕನ್ವರ್ಟ್ ಮಾಡ್ಕೊಬೇಕು. ಎರಡು ಪಾಸ್ ಇರೋದ್ರಿಂದ ಇದು ವೆರಿ ಈಸಿ. ನೀವು ಇದನ್ನು ಫೇಲನ್ನು ಪಾಸಿಗೆ ಕನ್ವರ್ಟನ್ನು ಮಾಡ್ಕೊಳೋದು. ಈಗ ಹೇಗೆ ಕನ್ವರ್ಟ್ ಮಾಡ್ಕೊಳೋದು? 100ಅಲ್ಲಿ ಫೇಲ್ ಆಗಿರೋದೆಷ್ಟು? 24. ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 76 ಸಿಗುತ್ತೆ. ಹಾಗಾಗಿ ಝೆಡ್ ಎಷ್ಟು? 76. 70% ಎಕ್ಸ್ ಇದ್ದರೆ ವೈ ಎಷ್ಟು? 60, ಝೆಡ್ ಎಷ್ಟು? 76. ಯಾಕೆ 76 ಅನ್ನೋದು ನಾನು ಹೇಳಿದ್ದೀನಿ. ಎಲ್ಲದನ್ನು ಕೂಡ ಪಾಸಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಪಾಸಿಗೆ ಇರಬೇಕು, ಫೇಲಿಗಿದ್ದರೆ ಫೇಲಿಗೆ ಕನ್ವರ್ಟ್ ಮಾಡ್ಕೊಬೇಕು. ಎರಡು ಪಾಸ್ ಇರೋದ್ರಿಂದ ಒಂದು ಫೇಲಿಗೆ ಮಾಡ್ಕೊಳೋದು ಈಸಿ. ಹಾಗಾಗಿ ಈಗ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟು? 130 ಮೈನಸ್ 76 ಎಷ್ಟು? 54% ಅಷ್ಟು ಏನಾಗಿದ್ದಾರೆ? ಪಾಸು ಆಗಿದ್ದಾರೆ. ಇನ್ ಕೇಸ್ ಫೇಲ್ ಕೇಳಿದರೆ ಏನು ಮಾಡ್ತಿದ್ರಿ? 100ಗೆ 54ನ ಮೈನಸ್ ಮಾಡಿದರೆ ಏನಾಗ್ತಿತ್ತು? 46% ಆಗ್ತಿತ್ತು. ನಿಮಗೆ ಈ ಕ್ವೆಶನ್ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಒಂದು ಸೆಕೆಂಡ್ ರಿವೈಂಡ್ ಮಾಡಿ ನೋಡಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಡಾಟಾ ಇಂಟರ್ಪ್ರಿಟೇಷನು ಮಾಡಬೇಕಂದ್ರೆ ನಮಗೆ ಪರ್ಸೆಂಟೇಜ್ ಅನ್ನೋದು ತುಂಬಾ ಏನಾಗುತ್ತೆ? ಇಂಪಾರ್ಟೆಂಟ್ ಆಗುತ್ತೆ. ಈ ಬೇಸಿಕ್ಸ್ನ ನಾವು ತುಂಬ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ಕೂಡ ಒಂದು ಹೋಮ್ವರ್ಕ್ ಕ್ವೆಶನನ್ನು ಕೊಡ್ತಿದ್ದೀನಿ. ನಾನು ಹೇಳ್ಕೊಟ್ಟಿರೋ ಮೆಥಡ್ನ ಕ್ಯಾಲ್ಕುಲೇಟನ್ನು ಮಾಡಿ, ಕಮೆಂಟನ್ನು ಮಾಡಿ, ಆನ್ಸರನ್ನು ಮಾಡಿ ನೋಡೋಣ ಎಷ್ಟು ಜನ ಟ್ರೈ ಮಾಡ್ತೀರಾ ಅಂತ ಕ್ವೆಶನ್ನು. ಓಕೆ, ನಿಮ್ಗೆ ಇನ್ನೊಂದು ಎಕ್ಸಾಮಿನೇಷನ್ ಒಂದು ಎಕ್ಸಾಮಲ್ಲಿ ಏನಾಗಿದ್ದಾರೆ? 40% ಸ್ಟೂಡೆಂಟ್ಸ್ ಆರ್ ಫೇಲ್ಡ್ ಇನ್ ಇಂಗ್ಲೀಷಲ್ಲಿ ಏನಾಗಿದ್ದಾರೆ? 40% ಫೇಲ್ ಆಗಿದ್ದಾರೆ. ಅದಾದಮೇಲೆ 18% ಸ್ಟೂಡೆಂಟ್ಸ್ ಆರ್ ಫೇಲ್ಡ್ ಇನ್, ಒಂದು ನಿಮಿಷ. ಓಕೆ, 40% ಫೇಲ್ಡ್ ಇನ್ ಇಂಗ್ಲೀಷ್. ಅದಾದಮೇಲೆ 70% of students are failed in maths. If 18% of students are pass in both the subject, then find out the percentage of passed students. ಎಕ್ಸಾಮ್ನ ಪಾಸ್ ಮಾಡಿರೋದನ್ನ ಫೈಂಡ್ ಔಟನ್ನು ಮಾಡ್ಕೊಬೇಕು. ನೋಟ್ ಮಾಡ್ಕೊಳ್ಳಿ. 40% ಸ್ಟೂಡೆಂಟ್ಸ್ ಆರ್ ಫೇಲ್ಡ್ ಇನ್ ಇಂಗ್ಲೀಷ್, 70% ಫೇಲ್ಡ್ ಇನ್ ಮ್ಯಾಥ್ಸ್, 18% ಆರ್ ಪಾಸ್ಡ್ ಇನ್ ಬೋತ್ ದಿ ಸಬ್ಜೆಕ್ಟ್. ಆ್ಯಂಡ್ ಫೈಂಡ್ ಔಟ್ ದಿ ಪಾಸ್ಟ್ ಸ್ಟೂಡೆಂಟ್ಸ್ನ ನೀವೇನು ಮಾಡಬೇಕು? ಐಡೆಂಟಿಫಿಕೇಷನ್ನ ಮಾಡಬೇಕು. ಈಗಿನ ಹೇಳ್ಕೊಡೋ ಟ್ರಿಕ್ನ ಯೂಸ್ ಮಾಡಿ ಫೈಂಡ್ ಔಟನ್ನು ಮಾಡಿ. ಥ್ಯಾಂಕ್ ಯು.